ಒಂದು ಸುಂದರವಾದ ಹಳ್ಳಿಯಲ್ಲಿ ಲಿಯಾ ಎಂಬ ಪುಟ್ಟ ಹುಡುಗಿಯಿದ್ದಳು. ಅವಳು ತುಂಬಾ ಪ್ರೀತಿಸುವ ಮತ್ತು ಆಟವಾಡಲು ಇಷ್ಟಪಡುವ ಹುಡುಗಿಯಾಗಿದ್ದಳು. ಆದರೆ ಅವಳಿಗೆ ಒಂದು ದೊಡ್ಡ ಕೊರಗಿತ್ತು. ಅವಳಿಗೆ ಆಡಲು ಸ್ನೇಹಿತರಿರಲಿಲ್ಲ. ಅಯ್ಯೋ, ತುಂಬಾ ಬೇಜಾರಾಗ್ತಿದೆ. ಯಾರೂ ಆಟವಾಡೋಕೆ ಇಲ್ಲ. ಒಂದು ದಿನ ಲಿಯಾ ಮನೆಯ ಬಳಿ ಒಂದು ಪುಟ್ಟ ನಾಯಿಮರಿ ಕಾಣಿಸಿಕೊಂಡಿತು. ಅದು ತುಂಬಾ ದುರ್ಬಲವಾಗಿತ್ತು ಮತ್ತು ಯಾರೂ ಇಲ್ಲದಂತೆ ಇದ್ದಿತು. ಅಯ್ಯೋ, ಯಾರು ಈ ನಾಯಿ? ಎಷ್ಟು ಮುದ್ದಾಗಿದೆ. ನಿನಗೆ ಏನು ಬೇಕು ಪುಟ್ಟ ನಾಯಿ? ನಾಯಿ ಏನೂ ಹೇಳದೆ ಬಾಲ ಅಲ್ಲಾಡಿಸುತ್ತ ಸುಮ್ಮನೆ ಲಿಯಾಳನ್ನೇ ನೋಡುತ್ತಾ ಇತ್ತು. ಲಿಯಾ ನಾಯಿಮರಿಯನ್ನು ಎತ್ತಿಕೊಂಡು ಮನೆಗೆ ತೆರಳಿದಳು. ಲಿಯಾ ಉತ್ಸಾಹದಿಂದ, ಅಮ್ಮ, ಅಮ್ಮ ನೋಡು, ಈ ನಾಯಿ ಎಷ್ಟು ಮುದ್ದಾಗಿದೆ. ನಾವು ಇದನ್ನು ಸಾಕಿಕೊಳ್ಳೋಣ. ಅಯ್ಯೋ ಲಿಯಾ, ಇಷ್ಟು ಚಿಕ್ಕ ನಾಯಿ ಮರಿಯನ್ನು ನಾವು ಹೇಗೆ ನೋಡಿಕೊಳ್ಳೋದು? ತಕ್ಷಣ ನಗುತ್ತಾ, ಏನು ಮಾಡೋದು? ನಿನ್ನ ಕಣ್ಣುಗಳು ನೋಡಿದ ಮೇಲೆ ನನಗೆ ನಿರಾಕರಿಸೋಕೆ ಆಗುತ್ತಿಲ್ಲ. ಸಾಕೊಳ್ಳೋಣ. ಅವರು ನಾಯಿಮರಿಗೆ ರಿಕ್ಕಿ ಎಂದು ಹೆಸರಿಟ್ಟರು. ಲಿಯಾಳ ಬದುಕು ಅಂದಿನಿಂದ ಬದಲಾಗಿಬಿಟ್ಟಿತು. ಆಕೆ ಇನ್ನು ಮುಂದೆ ಒಂಟಿಯಾಗಿರಲಿಲ್ಲ. ಬಾ ರಿಕ್ಕಿ, ನಾವು ಚಿಟ್ಟೆಗಳನ್ನು ಹಿಂಬಾಲಿಸೋಣ. ಜೇನುನೊಣಗಳ ಹಿಂದೆ ಒಡೋಣ. ಬಾ, ಸರೋವರದ ಬಳಿ ಹೊತ್ತು ಕಳೆಯೋಣ. ಸರಿ, ನಡಿ, ಹೋಗೋಣ. ಮರುದಿನ ಲಿಯಾ ಶಾಲೆಗೆ ಹೋದಾಗ ರಿಕ್ಕಿ ಮನೆಯ ಮುಂದೆ ಕುಳಿತುಕೊಂಡು ಕಾಯುತ್ತಿತ್ತು. ಅವಳ ಹೆಜ್ಜೆಗಳ ಸದ್ದು ಬಂದ ತಕ್ಷಣ ಅದು ಓಡಿಬಂದು ಆಕೆಯನ್ನು ಸ್ವಾಗತಿಸುತ್ತಿತ್ತು. ಒಂದು ದಿನ ಲಿಯಾ ಮತ್ತು ರಿಕ್ಕಿ ಕಾಡಿನಲ್ಲಿ ಆಟವಾಡುತ್ತಿದ್ದರು. ಲಿಯಾ ಚೆಂಡನ್ನು ಎಸೆದಳು. ರಿಕ್ಕಿ ಚೆಂಡನ್ನು ಹಿಡಿಯಲು ಯೊಡಿತು. ಆದರೆ ಚೆಂಡು ಒಂದು ಆಳವಾದ ಹಳ್ಳಕ್ಕೆ ಹೋಗಿ ಬಿತ್ತು. ಅಯ್ಯೋ, ಚೆಂಡು ಹಳ್ಳಕ್ಕೆ ಬಿದ್ದೋಯಿತು. ನಾನೇ ತೆಗಿತೀನಿ. ಲಿಯಾ ಚೆಂಡು ತೆಗೆದುಕೊಳ್ಳಲು ಹಳ್ಳದ ಹತ್ತಿರ ಹೋದಳು. ಆದರೆ ಅವಳ ಕಾಲು ಜಾರಿ ಹಳ್ಳದಲ್ಲಿ ಬಿದ್ದುಕೊಂಡಳು. ಅಯ್ಯೋ, ತುಂಬಾ ನೋವಾಗ್ತಿದೆ. ಯಾರಾದ್ರೂ ಸಹಾಯ ಮಾಡಿ. ರಿಕ್ಕಿ ಜೋರಾಗಿ ಬೊಗಳಲು ಪ್ರಾರಂಭಿಸಿತು. ರಿಕ್ಕಿಯ ಶಬ್ದ ಕೇಳಿ ಹಳ್ಳಿಯ ಜನರು ಬಂದು ಲಿಯಾಳನ್ನು ರಕ್ಷಿಸಿದರು. ಆಕೆ ಅಳುತ್ತಿದ್ದರು. ರಿಕ್ಕಿ ಅವಳ ಪಕ್ಕದಲ್ಲಿ ಕುಳಿತುಕೊಂಡಿತ್ತು. ಧನ್ಯವಾದಗಳು ರಿಕ್ಕಿ, ನೀನು ಇಲ್ಲ ಅಂದಿದ್ರೆ ನಾನು ಸತ್ತೇ ಹೋಗುತ್ತಿದ್ದೆ. ಆ ದಿನದಿಂದ ರಿಕ್ಕಿಯು ಲಿಯಾ ಬದುಕಿನಲ್ಲಿ ಅಂತರಂಗ ಸ್ನೇಹಿತನಾಗಿ ಉಳಿಯಿತು. ಎಲ್ಲರೂ ಅವರ ಸ್ನೇಹವನ್ನು ಕಂಡು ಆಶ್ಚರ್ಯಪಟ್ಟರು. ನೀನು ಮಾತ್ರವಲ್ಲ ಲಿಯಾ, ಈಗ ಈ ನಾಯಿ ನಮ್ಮ ಕುಟುಂಬದ ಭಾಗವಾಯಿತು. ಕಾಲ ಕಳೆದರೂ ಲಿಯಾ ಮತ್ತು ರಿಕ್ಕಿಯ ಸ್ನೇಹದ ನಂಟು ಬಾಡದೆ ಉಳಿಯಿತು. ಪ್ರೀತಿ, ನಿಷ್ಠೆ ಮತ್ತು ಸ್ನೇಹದ ಈ ಕಥೆ ಎಲ್ಲರ ಹೃದಯವನ್ನು ಮುಟ್ಟಿತು.